ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಪವಿತ್ರ ಕಥೆ ಇದು. ಬನಶಂಕರಿ ಎಂಬ ಒಂದು ಹಳ್ಳಿ ಶಾಂತಿಯ ಮಡಿಲಿನಲ್ಲಿ ಮಲಗಿತ್ತು. ಈ ಹಳ್ಳಿಗೆ ಒಂದು ದಿವ್ಯ ಶಕ್ತಿ ಬರುವಿಕೆಯಾಗಿತ್ತು, ಹನುಮಂತನ ದರ್ಶನ. ಒಂದು ದಿನ ಹಳ್ಳಿಯ ಅಂಜುರ ಮರದ ಕೆಳಗೆ ಗ್ರಾಮಸ್ಥರು ಪ್ರಾರ್ಥಿಸುತ್ತಿರುವಾಗ ಆಕಸ್ಮಿಕವಾಗಿ ಒಬ್ಬನು ಕೂಗಿದ, ಅಯ್ಯೋ ನೋಡ್ರಿ, ಈ ಮರದ ಹಿಂಡಿನಿಂದ ಬೆಳಕು ಹೊರಬರುತ್ತಿದೆ. ಕಲ್ಲಿನ ದೊಡ್ಡ ಕಂಬದಂತಹ ಉದ್ದದ ಕಪ್ಪು ಶಿಲಾಮಯ ಹನುಮಂತನ ಮೂರ್ತಿ ಕಾಣಿಸಿತು. ಅದಕ್ಕೆ ಬಂಗಾರದ ಬೆಳಕು ಕೂಡಿತ್ತು. ಊರಿನ ಹಿರಿಯರು ಹೇಳಿದರು, ಇದು ಭೂಮಿಯಿಂದ ಹೊರಬಂದ ದೇವರ ಮೂರ್ತಿ, ಸ್ವಯಂಭೂ. ನಂತರ ಸೂರ್ಯೋದಯದ ಬೆಳಕು ಆ ಮೂರ್ತಿಯ ಮುಖದ ಮೇಲೆ ಬೀಳುತ್ತಿದ್ದಂತೆ ಹನುಮಂತನು ದೇವಾಲಯದ ಒಳಗೆ ಪ್ರಾಣಸ್ಥಾಪನೆಯಂತಾಯಿತು. ಹೂಮಾಲೆ, ತೆಂಗಿನಕಾಯಿ ಮತ್ತು ಹೂವುಗಳಿಂದ ಅವನು ಅಲಂಕರಿತನಾದ. ಅವನ ಕಣ್ಣುಗಳಲ್ಲಿ ಶಕ್ತಿ, ದಯೆ ಮತ್ತು ಸತ್ಯದ ಪ್ರಭೆಯಿತ್ತು. ಈ ದೃಶ್ಯವನ್ನು ನೋಡಿದ ಪ್ರತಿಯೊಬ್ಬನಿಗೂ ಭಕ್ತಿ ಹುಟ್ಟುತ್ತಿತ್ತು. ದಿನಗಳು ಕಳೆಯುತ್ತಿದ್ದಂತೆ ಭಕ್ತರು ತಮ್ಮ ಆಸೆಗಳ ಕಾರ್ಯಸಿದ್ಧಿಗಾಗಿ ತೆಂಗಿನಕಾಯಿ ಕೆತ್ತಿ ಕೆಂಪು ಕಪಡೆಯಲ್ಲಿ ಕಟ್ಟುತ್ತಿದ್ದರು. ವಿದ್ಯಾರ್ಥಿಗಳು, ಉದ್ಯೋಗಾರ್ಥಿಗಳು, ವ್ಯಾಪಾರಿಗಳು ಎಲ್ಲರೂ ಅವನ ಶರಣಾಗುತ್ತಿದ್ದರು. ಓದುಗೊಬ್ಬನು ತನ್ನ ಪುಸ್ತಕದ ಜೊತೆಗೆ ಬಂದು ಪ್ರಾರ್ಥನೆ ಮಾಡಿದಾಗ ಅವನ ಪರೀಕ್ಷೆಯಲ್ಲಿ ವಿಜಯ ಸ್ವರೂಪಿ ಸಾಧನೆ ಸಂಭವಿಸಿತು. ಒಂದು ರಾತ್ರಿ ದೇವಾಲಯ ಖಾಲಿ ಇತ್ತು. ಆಗ ಹನುಮಂತನ ಮೂರ್ತಿ ಸುತ್ತ ಪಸುರವಾಗಿ ಬೆಳಗಿತು. ಭಕ್ತರು ಬೆಳಿಗ್ಗೆ ಬಂದಾಗ ನೆಲದ ಮೇಲೆ ಹನುಮಂತನ ಪಾದದ ಗುರುತುಗಳು. ವರ್ಷದಂತೆ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತಿದ್ದಿತು. ನಾದಸ್ವರ, ಘಂಟೆ, ಪುಷ್ಪವೃಷ್ಟಿ, ಮಂಗಳಗಾನ. ಊರಿನ ಮನೆಮಗಳು ದೇವಸ್ಥಾನದ ಕಡೆಗೆ ಹರಿದು ಬರುತ್ತಿದ್ದರು. ಹನುಮಂತನು ತಪಸ್ಸುಮಗ್ನನಾಗಿ ಕುಳಿತಂತೆ ಕಾಣುತ್ತಿದ್ದು, ಅವನ ಹೃದಯದಿಂದ ಭಕ್ತನ ಹೃದಯಕ್ಕೆ ಶಕ್ತಿ ಹರಿಯುತ್ತಿದ್ದಂತೆ ಭಾಸವಾಗುತ್ತಿತ್ತು. ಪ್ರಾರ್ಥನೆಯಲ್ಲಿ ಕುಳಿತಿದ್ದ ಒಬ್ಬ ಭಕ್ತನು ಮೋಹನತೆಗೆ ಒಳಗಾಗಿ ದೇವರ ದರ್ಶನ ಪಡುತ್ತಿದ್ದ. ಮಂಜುಳ ಹಾಯುವ ನಡುವೆ ದೇವರ ಆಭಾ ಬೆಳಗುತ್ತಿತ್ತು. ಈಗಲೂ ಆ ದಿವ್ಯ ಕಥೆಗಳು ಒಂದು ಪುರಾತನ ಕನ್ನಡ ಲಿಪಿಯಂತೆ ಬರೆಯಲ್ಪಟ್ಟಿವೆ. ಇವತ್ತು ಬನಶಂಕರಿಯ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸುವ ಪ್ರತಿಯೊಬ್ಬ ಭಕ್ತನಿಗೂ ಒಂದೇ ನಂಬಿಕೆ, ಇಲ್ಲಿ ಒಮ್ಮೆ ಪ್ರಾರ್ಥಿಸಿದ್ರೆ ಕೆಲಸ ವಿಳಂಬವಾಗಬಹುದು, ಆದರೆ ವಿಫಲವಾಗುವುದಿಲ್ಲ. ನೀವು ಸಂಕಷ್ಟದಲ್ಲಿದ್ದೀರಾ? ಭವಿಷ್ಯದ ಬಗ್ಗೆ ಗೊಂದಲವಿದೆಯಾ? ಒಮ್ಮೆ ಬನಶಂಕರಿಯ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಗೆ ಬನ್ನಿ, ನಿಂತು ಪ್ರಾರ್ಥಿಸಿ. ತೆಂಗಿನಕಾಯಿ ಹೊತ್ತರೆ ಸಾಕು, ನಿಮ್ಮ ಪ್ರಾರ್ಥನೆ ಆಕಾಶವನ್ನು ತಲುಪುತ್ತದೆ. ಧನ್ಯವಾದಗಳು. ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಆಧ್ಯಾತ್ಮಿಕ ಕಥೆಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಓಂ ಕಾರ್ಯಸಿದ್ಧಿ ಹನುಮತೆ ನಮಃ. ನಮಸ್ಕಾರ.